ಇನ್ನು ಕೆಲವೊಬ್ಬರಿಗೆಲ್ಲ ಎಂಥ ಕ್ರೂರ ಮನಸ್ಸಿರ್ತದಲ್ಲ, ಅಂತೂ ಆ ಥರ ಮನಸ್ಥಿತಿ ಇರುವರು ನೋಡಿದ್ರೂ ಕೂಡ ಆಗೋದಿಲ್ಲ. ನನಗಂತೂ ಆ ಥರ ಯೋಚನೆ ಕೂಡ ಬರೋದೇ ಇಲ್ಲ. ಏನೋ ಒಂಥರ ನನಗೆ ಒಂಥರ ಸಂಕಟ ಆಯ್ತದೆ ಆ ಥರ ಎಲ್ಲ. ನೋಡಿ ಫ್ರೆಂಡ್ಸ್, ಕರಿಬೇವಿನ ಸೊಪ್ಪಿನ ನಮ್ಮದು ಮರದ ಮೇಲೆ ಒಂದು ಹಾವು ಇದೆ ನೋಡಿ ಇಲ್ಲಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಹನಾರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ತಿಂಡಿ ಎಲ್ಲ ಆಯಿತು. ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಆಗಿದೆ. ಹಾಗೆ ಇವತ್ತು ಏನಂತಂದರೆ ನಮ್ಮ ಮನೆಗೆ ಒಂದು ಹೊಸ ಮೆಂಬರ್ ಜಾಯ್ನ್ ಆಗಿದ್ದಾರೆ. ಯಾರು ಅಂತ ತೋರಿಸ್ತೀನಿ ನಿಮಗೆ. ಹಾಗೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನೋಡಿ ನಮ್ಮ ಮನುಷ್ಯರು ಎಷ್ಟು ನೀಚರು ಅಂತ. ಹಾಗೆಯೇ ನನಗೊಂದು ಎಂತ ಅನ್ನಿಸ್ತಂದರೆ, ಆ ಥರ ನೀಚ ಮನುಷ್ಯರು ನಮ್ಮೂರಲ್ಲೂ ಕೂಡ ಇದ್ದಾರಾ ಅಂತ ಹೇಳಿ, ಆಯಿತಾ. ಎಂತಕ್ಕಂತಂದರೆ ನೋಡಿ, ಯಾರೋ ರಾತ್ರಿ ಈ ಬೆಕ್ಕಿನ ಮರಿಯನ್ನು ರೋಡಲ್ಲಿ ಬಿಟ್ಟೋಗಿದ್ದಾರೆ. ನೋಡಿ ಇಲ್ಲಿ ರೋಡಲ್ಲಿ ಬಿಟ್ಟೋಗಿದ್ದಾರೆ. ಪಾಪ ಬೆಕ್ಕಿನ ಮರಿ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದೆ ಸದ್ಯಕ್ಕೆ. ಬೆಳಿಗ್ಗೆ ನಾವು ನೋಡಿದಾಗ ಇದು ನಮ್ಮ ಮನೇಲಿತ್ತು. ಹಾಗೆ ಈಗ ನಮ್ಮ ಮನೆಗೆ ಇದು ಜಾಯಿನ್ ಆಗಿದೆ ಅಂತಲೇ ಹೇಳ್ಬೋದು. ನಾನಂತೂ ರೋಡಿಗೆ ಹೋಗಿ ಕರ್ಕೊ ಬಂದಿದ್ದಲ್ಲ, ಅದಾಗೆ ಬಂದು ಸೇರ್ಕೊಂಡಿದೆ ನಮ್ಮ ಮನೆಗೆ. ಹಾಗೆ ಇವಾಗ ನೋಡಿ ಇದು ಎಷ್ಟು ಫ್ರೆಂಡ್ಲಿ ಇದೆ ಅಂತಂದರೆ, ಮನುಷ್ಯರಿಗೆಲ್ಲ ತುಂಬ ಹೀಗೆ ಸಂಪರ್ಕ ಇದೆ. ಹಾಗೆ ನಮ್ಮ ಮನೆ ಕಿಟ್ಟನು ಅಷ್ಟೇ ಫ್ರೆಂಡ್ಸ್, ತುಂಬ ಸಹಕಾರ ಮಾಡ್ತಾಯಿದ್ದಾರೆ. ನನಗಂತೂ ನನ್ನ ಕಿಟ್ಟನ ಬಗ್ಗೆ ತುಂಬ ಪ್ರೌಡ್ ಅನ್ನಿಸ್ತಾ ಇದೆ. ಎಂತಕ್ಕಂತಂದರೆ, ಈ ಬೆಕ್ಕಿನ ಮರಿ ಬಂದು ಇಷ್ಟೊತ್ತಾಯ್ತಲ್ಲ, ಅದು ಎಲ್ಲಿಗೆ ಹೋಗ್ತದೆ, ಅದನ್ನು ಎಲ್ಲರೂ ಹಿಂಗೆ ಸ್ವಲ್ಪ ಮನೆ ಬಿಟ್ಟು ಆಚೆ ಹಿಂಗೆ ಅಂಗಳಕ್ಕೆಲ್ಲರೂ ಹೋದ್ರೆ ಸಾಕು, ಅಲ್ಲಿ ಬಂದು ಅಡ್ಡು ಕಟ್ತಾನೆ. ಎಲ್ಲೂ ಹೋಗಬೇಡ, ನಿಮ್ಮ ಮನೆ ಒಳಗೆ ಹೋಗು ಹೇಳಿ ಆ ಥರ ಅಡ್ಡು ಕಟ್ಟಿ ಮನೆಗೇನೆ ಕರ್ಕೊಬರ್ತಾನೆ. ಬೆಳಿಗ್ಗೆಯಿಂದ ಇಲ್ಲಾಂದ್ರೆ ಅವನು ಇಷ್ಟೊತ್ತಿಗೆ ನಮ್ಮ ಮನೆ ಕಿಟ್ಟ ಇಷ್ಟೊತ್ತಿಗೆ ತಿಂಡಿ ಎಲ್ಲ ತಿಂದ್ಕೊಂಡು ಎಲ್ಲೋ ಸಂಚಾರಕ್ಕೆ ಹೋಯ್ತಿದ್ದ. ಆದರೆ ಇವತ್ತು ಸಂಚಾರಕ್ಕೆ ಎಲ್ಲೂ ಹೋಗದೆ ಬೆಕ್ಕಿನ ಮರಿಯನ್ನು ಕಾವಲ್ಗಾರಂತರ ಕಾಯ್ತಾ ಇದ್ದೇನೆ, ಆಯಿತಾ. ಈ ಬೆಕ್ಕಿನ ಮರಿ ಎಲ್ಲಿಗೂ ಕೂಡ ಹೋಗೋಕ್ಕಿಲ್ಲ. ಅವನ ಕಣ್ಣೆದುರಿಗೆ ಇರಬೇಕು ಮತ್ತು ಮನೆ ಒಳಗೆ ಇರಬೇಕು. ಆ ಥರ ಕಾಯ್ತಾ ಇದ್ದಾನೆ. ನೋಡಿ ನಿಮಗೆ ತೋರಿಸ್ತೇನೆ ಅವನು ಹೆಂಗೆಲ್ಲ ಅವನ ಕಾಯ್ತಾನೆ ಅಂತ. ನಮ್ಮ ಮನೆ ರಾಕಿನೂ ಕೂಡ ಅಷ್ಟೇ ಈ ಬೆಕ್ಕಿನ ಮರಿಯನ್ನು ತುಂಬ ಇಷ್ಟಪಟ್ಟದೆ. ಇದಕ್ಕೂ ಕೂಡ ಏನು ಮಾಡ್ತಾ ಇಲ್ಲ. ಈಗ ಅವರೆಲ್ಲನೂ ಫ್ರೆಂಡ್ಶಿಪ್ಪಲ್ಲಿ ಕ್ಲೋಸ್ ಆಗಿಬಿಟ್ರು ನೋಡಿ ನಮ್ಮ ಮನೆ ಪ್ರಾಣಿಗಳು. ಇನ್ನು ಬುಲ್ಲ ಬರಬೇಕು. ಬುಲ್ಲಂದು ಇಂಟ್ರೊಡ್ಯೂಸ್ ಆಗಲಿಲ್ಲ ಬೆಕ್ಕಿನ ಮರಿಗೆ. ಹಾಗೆ ಇದಕ್ಕೊಂದು ಹೆಸರಿಟ್ಟಿದ್ದೀನಿ, ಜೂಲಿ ಅಂತ. ನಮ್ಮನೆ ಜೂಲಿ ಎಣ್ಣೆ ಇದು. ನೋಡಿ ಚೆಂದ ಇದೆಲ್ಲ, ನೋಡಿ ಎಷ್ಟು ಚೆಂದ ಇದೆ ಅಂತ. ಕ್ಯೂಟ್, ಸೊ ಕ್ಯೂಟ್. ಜೂಲಿ, 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 ಏನು ಜೂಲಿ? ನೋಡಿ ಸೇಮ್ ನಮ್ಮನೆ ಕಿಟ್ಟಂದೇ ಪ್ರಿಂಟ್. ನೋಡಿ ಇಬ್ಬರನ್ನು ಒಂದೇ ಫ್ರೇಮಲ್ಲಿ ತೋರಿಸ್ತಾ ಇದ್ದೀನಿ. ಕಲರು ಎಲ್ಲನೂ ಅಷ್ಟೇ. ನೋಡಿ ನೋಡಿ ಅವನು ನೋಡಿ ಅಬ್ಸರ್ವ್ ಮಾಡೋದು ಭಾರಿ ಕ್ಯೂಟ್ ಇದೆ ಫ್ರೆಂಡ್ಸ್. ತುಂಟಾಟನ ಹಾಗೆ ಇದೆ. ಜೂಲಿ ಜೊತೆ ಇದು ಫಸ್ಟ್ ವ್ಲಾಗ್, ಹಾಗೇನೆ ಫಸ್ಟ್ ಫೋಟೋ ಕ್ಲಿಕ್ ಆಯಿತು. ನಾನು ಮತ್ತು ಜೂಲಿ ಹೊಸ ಫ್ರೆಂಡ್ಶಿಪ್ ಇನ್ಮೇಲಿಂದ. ಇಲ್ಲ ನೋಡೋ ಕಿಟ, ಇಷ್ಟು ದಿನ ಜಾಸ್ತಿ ಪ್ರೀತಿ ಕಿಟ್ಟದ ಮೇಲೆ ಆಗಿತ್ತು. ಯಾಕಂದರೆ ಅವನೇ ಸಣ್ಣವನಾಗಿದೆ ನಮ್ಮ ಮನೇಲಿ. ಇನ್ನು ಮೇಲೆ ಜೂಲಿ ಸಣ್ಣವ ನಮ್ಮ ಮನೇಲಿ. ಕಿಟ್ಟು ಅದನ್ನು ನಾನು ಎತ್ಕೊಂಡೆ, ಅವನಿಗೆ ಕಾಣಿಸ್ಲಿಲ್ಲ. ಫಸ್ಟ್ ಶಾಟ್. ಎಲ್ಲಿ ಹೋಗಬೇಡ, ಇಲ್ಲೇ ಕೂತ್ಕೊಂಡಿರು ಹೇಳಿ ನಮ್ಮನೆ ಕಿಟ್ಟನ ಆರ್ಡರ್. ಬಾ ಹತ್ರ ಬಾ. ಜೂಲಿ ಎಂತ ಮಾಡ್ದ ಕಿಟ್ಟ? ಹಿಂಗೆ ಇನ್ನೂ ಕ್ಲೋಸ್ ಇರ್ತಾರೆ ಅವರು. ಜಗಳ ಕೂಡ ಇನ್ನು ಯಾವಾಗ ಸ್ಟಾರ್ಟ್ ಆಗಬೇಕೇನಲ್ಲ. ಆಮೇಲೆ ಬೆಪ್ಪರ್ ರಾಕಿ ನೋಡಿ, ತೋಟಕ್ಕೆಲ್ಲ ಹೋಗಿ ತಿರ್ಗಾಡ್ಕ ಬಂದವ. ರೊಕ್ಕಿ ಓ ರೊಕ್ಕೇನ ರೊಕ್ಕೇನ. ನಮ್ಮ ಮನೇಲೇನು ಎಲ್ರಿಗೂ ಕೂಡ ಈ ಪ್ರಾಣಿ ಪಕ್ಷಿ ಇದ್ರ ಮೇಲೆಲ್ಲ ಪ್ರೀತಿ ಜಾಸ್ತಿ. ಹಾಗೇನೆ ನಾವು ಇಷ್ಟೇ ಪ್ರಾಣಿಗಳನ್ನೆಲ್ಲ ಇದ್ದರೂ
ತುಂಬ ಕೇರ್ ಮಾಡ್ತೀವಿ. ಮತ್ತು ನಮಗೊಂಥರ ಅವುಗಳ ಮೇಲೆಲ್ಲ ತುಂಬ ಕಾಳಜಿ ಜಾಸ್ತಿ. ಹಾಗೆಯೇ ನಾವು ಅವರನ್ನೆಲ್ಲ ತುಂಬ ಇಷ್ಟಪಡ್ತೀವಿ ಮತ್ತು ನೋಡ್ಕೊತೀವಿ. ಇನ್ನು ಕೆಲವೊಬ್ಬರಿಗೆಲ್ಲ ಎಂಥ ಕ್ರೂರ ಮನಸ್ಸಿರ್ತದಲ್ಲ, ಅದೇ ಅವರಿಗೆ ಹುಟ್ಟಿರುವಂಥ ಮಕ್ಕಳನ್ನು ಕೂಡ ಹೀಗೆ ಎಲ್ಲರೂ ರೋಡ್ ಮೇಲೆ ಬಿಟ್ಟು ಬರಬೇಕು, ಏನಾಗ್ತದೆ ಆವಾಗ? ಸೊ ಆ ಥರ ಜನರು ಕೂಡ ಇದ್ದಾರೆ. ಅವ್ರಿಗೆ ಹುಟ್ಟಿರುವಂಥ ಮಕ್ಕಳನ್ನು ಕೂಡ ತಿಪ್ಪೆಲೆಲ್ಲ ಎಸೆದು ಬರುವಂಥ ಜನರು ಇದ್ದಾರೆ. ಅದರ ಪ್ರಶ್ನೆಯೇ ಬೇರೆ. ಆದರೆ ಪಾಪ ಮೂಕ ಪ್ರಾಣಿಗಳು ಫ್ರೆಂಡ್ಸ್, ಬೆಕ್ಕುಗಳನ್ನಾಗಲಿ, ಬೆಕ್ಕಿನ ಮರಿಗಳನ್ನಾಗಲಿ, ಇನ್ನು ನಾಯಿ ಮರಿಗಳನ್ನ ಜಾಸ್ತಿ ರೋಡಲ್ಲಿ ಬಿಟ್ಟು ಹೋಗೋದು. ಇನ್ನು ಗಾಡಿಗೆಲ್ಲ ಸಿಕ್ಕಿ ಸತ್ತು ಹೋಗ್ತಿದೆಯೋ ಅಥವಾ ಅದು ಊಟ ಯಾರು ಆಗ್ತಾರೆ ಇಲ್ಲ ಅನ್ನೋ ಯೋಚನೆ ಕೂಡ ಇಲ್ಲ. ಅಂದರೆ ಅವ್ರಿಗೆ ತೊಂದರೆ ಆಗಬಾರ್ದು ಹೇಳಿ ರೋಡಲ್ಲಿ ಬಿಟ್ಟು ಬರೋದಷ್ಟೇ ಅವರಿಗೆ ಉದ್ದೇಶ ಇರೋದು. ಆಮೇಲೆ ಅದು ಬದುಕಲೇಬೇಕಿದ್ರೆ ಸಾಯಲಿ, ಅದ್ರ ಬಗ್ಗೆ ಎಲ್ಲ ಅವ್ರು ಯೋಚನೆ ಮಾಡೋದಿಲ್ಲ. ನನಗಂತೂ ಆ ಥರ ಮನಸ್ಥಿತಿ ಇರುವರು ನೋಡಿದ್ರೂ ಕೂಡ ಆಗೋದಿಲ್ಲ. ನನಗಂತೂ ಆ ಥರ ಯೋಚನೆ ಕೂಡ ಬರೋದೇ ಇಲ್ಲ. ಏನೋ ಒಂಥರ ನನಗೆ ಒಂಥರ ಸಂಕಟ ಆಯ್ತದೆ ಆ ಥರ ಎಲ್ಲ ಬೆಕ್ಕಿನ ಮರಿಗಳನ್ನ ಮತ್ತು ನಾಯಿ ಮರಿಗಳನ್ನೆಲ್ಲ ಹೊರಗಡೆ ಬಿಡೋದು ಅಂತಂದರೆ. ನಿಜವಾಗ್ಲೂ ಹೌದು. ನೋಡಿ ನನ್ನನ್ನು ಎಷ್ಟು ಫಾಲೋ ಮಾಡ್ಕೊಬರ್ತಿದೆ ಅಂತಂದರೆ, ಒಂದು ದಿನದಲ್ಲಿ ಈ ಥರ ಫ್ರೆಂಡ್ಶಿಪ್ ನೋಡಿ. ಎಂತಕ್ಕೆ ಹಿಂಗೆ ಏನೇನು ಯಾವ ಜನ್ಮದಲ್ಲಿ ಇನ್ನು ಅದರ ಜೊತೆ ಫ್ರೆಂಡ್ಶಿಪ್ ಬರೆದಿತ್ತು ಅಂತ ಗೊತ್ತಿಲ್ಲ. ಋಣ ಇದ್ದರೆ ಹಾಗೇನೆ ಋಣಾನುಬಂಧ ಉಂಟಲ್ಲ, ಒಂದೊಂದು ಅಕ್ಕಿ ಕಾಳಿನ ಮೇಲೂ ಋಣಾನುಬಂಧ ಇರುತ್ತೆ. ಹಾಗೆ ಇದ್ಯಾವುದೋ ಒಂದು ಜನ್ಮದಲ್ಲಿ ಏನೋ ಒಂದು ಫ್ರೆಂಡ್ಶಿಪ್ ಇತ್ತು, ನಮ್ಮ ಮನೆ ಋಣ ಇತ್ತು ಇದಕ್ಕೆ ಅನ್ನ ತಿನ್ನಲಿಕ್ಕೆ, ಹಂಗಾಗಿ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದೆ ಅಂತ ತಿಳ್ಕೊಳ್ಳೋದು. ನಿಜವಾಗ್ಲೂ ಹೌದು. ಅಂಥ ಕ್ರೂರವಾದಂಥ ಮನಸ್ಸಿನ ಜನರೆಲ್ಲ ಇರ್ತಾರೆ ಅಂತಂದರೆ ಬೇಜಾರಾಗ್ತದೆ. ಸೊ ಅವರಿಗೆಲ್ಲ ಎಷ್ಟು ತಿನ್ಲಿಕ್ಕೆ ಬೇಕಪ್ಪ? ಈಗ ಮನುಷ್ಯರು ತಿನ್ನುವಷ್ಟು ಏನೋ ಅವರು ಊಟ ಮಾಡ್ತಾರೆ. ಮನುಷ್ಯರಿಗಂತೂ ಆಯಿ ಮೆಚ್ಚಿದ ಊಟ, ತಿಂಡಿ, ಮೀನು, ಕೋಳಿ ಈ ಥರದ್ದೇ ಆಗಬೇಕು. ಆ ಬೆಕ್ಕಿನ ಮರಿಗೆಲ್ಲ ಎಷ್ಟು ಹೊಟ್ಟೆ ತುಂಬಿಸ್ತದೆ. ಇನ್ನು ಮನುಷ್ಯರಿಗಾದರೆ ಬಟ್ಟೆ ಮತ್ತು ತಿರುಗಾಟ ಅದಕ್ಕೆ ಇದಕ್ಕಂತಲ್ಲ ಎಷ್ಟೆಲ್ಲ ಖರ್ಚು ವೆಚ್ಚ ಮಾಡಿದ್ರು. ಇನ್ನು ಆ ಬೆಕ್ಕಿನ ಮರಿಗೆಲ್ಲ ಎಷ್ಟು ಅಂತ ನಾವು ಖರ್ಚು ಮಾಡ್ಲಿಕ್ಕೆ ಆಗ್ತದಲ್ವ? ಒಂದು 3 ಹೊತ್ತಿಗೆ ಒಂದು ಇಷ್ಟಿಷ್ಟೇ ಅನ್ನ ಅಥವಾ ಏನಾದರೂ ಒಂದು ಮನೇಲಿ ಇರೋದು ಹಾಕಿದ್ರೆ ತಿಂದ್ಕೊಂಡು ಆರಾಮ್ಸೆ ಅವ್ರು ಓಡಾಡ್ಕೊಂತ ಅವರು ಹೊಟ್ಟೆನ ಕೂಡ ತುಂಬಿಸ್ಕೊತ ಇರ್ತಾರೆ. ಕೀಟಗಳನ್ನ, ಹುಳ ಈ ಥರದನ್ನೆಲ್ಲ ಹಿಡ್ಕೊಂಡು. ಸುಮ್ಮನೆ ಯಾಕೆ ಈ ಥರ ಮಾಡ್ತಾರೆ ನಮ್ಮ ಮನುಷ್ಯರು ಅನ್ನೋದೇ ಅರ್ಥ ಆಗೋದಿಲ್ಲ. ಒಂಥರ ಕೆಟ್ಟ ಬುದ್ಧಿ ಆಯಿತಾ? ಯೋಚನೆ ಇಲ್ವೋ ಅಥವಾ ವಿದ್ಯಾವಂತರೇ ಅಲ್ವೋ, ಎಂಥದ್ದು ಮನುಷ್ಯತ್ವನೇ ಇಲ್ವೋ ಅನ್ನೋ ಥರ ಅನಿಸ್ಬಿಡುತ್ತೆ. ಹಾಗಾಗಿ ಅದೀಗ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದೆ. ಅದರ ಯೋಗ ಏನೋ ಚೆನ್ನಾಗಿತ್ತು, ತೊಂದರೆ ಇಲ್ಲ. ಸ್ವರ್ಗಕ್ಕೆ ಬಂದರಂಗೆ ಆಗಿದೆಯಾ ಬೆಕ್ಕಿನ ಮರಿಗೆ ಯೋಗ ಅನ್ನೋದು. ಇನ್ನು ಅದೇ ನಮ್ಮ ಮನೆಗೆ ಬಿಟ್ಟು ಬೇರೆ ಕಡೆ ಏನಾದ್ರು ಹೋದರೆ ಅಥವಾ ಅದರೊಂದು ನಾಯಿಗೋ ಅಥವಾ ಒಂದು ವಾಹನಕ್ಕೆಲ್ಲಾದರೂ ಸಿಕ್ಕಿದ್ರೆ ಅದರ ಜೀವನನೇ ಅಂತ್ಯಕ್ಕೆ ಹೋಗ್ತಿತ್ತು. ಹಾಗೆ ನಮ್ಮ ಮನೆಗೆ ಬಂದದ್ದು ಈಗ ಪುಣ್ಯ ಮಾಡಿದೆ ಆಯಿತಾ, ಅದಕ್ಕೆ ಈಗ ಸ್ವರ್ಗ ಸುಖ ಅಂತಲೇ ಹೇಳ್ಬೋದು. ನೋಡಿ ಬುಲ್ಲ ಬಂದ, ಬುಲ್ಲನ ಮುಖದರ್ಶನ ಇತ್ತು. ಇದಂತೂ ಗಡಗಡ ಅಂತದೆ ಬುಲ್ಲದು. ಓ ಬುಲ್ಲು ನೋಡಿ ಸಿಟ್ಟು ಹೆಂಗೆ ಬಂದದೆ ಬುಲ್ಲಿಗೆ ನೋಡಿ ಹೆಂಗೆ ಸಿಟ್ಟು ಬಂದದೆ ಹೇಳಿ. ಬುಲ್ಲ ಎಸ್ಕೇಪ್. ಬುಲ್ಲಣ್ಣ ಎಲ್ಲ ನೋಡಿ ಯಾರು ಬಂದರೆ? ಬುಲ್ಲಣ್ಣ ಯಾರು ಬಂದರಿ? ಬುಲ್ಲಣ್ಣ ಚಿರತೆ ಥರ ಮಾಡೋಕೆ ಮುಖನೆ. ಹೋ ಬುಲ್ಲ ಜೋರು ಆವಾಜ್ ಆಗ್ತದೆ ಅವನೇ. ಏನ ಯಾರು ಬಂದದ್ದು? ಬುಲ್ಲ ಓಡೋದೆ ಬುಲ್ಲ. ನೋಡಿ ಫ್ರೆಂಡ್ಸ್, ಜೂಲಿ ಒಂದು ದಿನಕ್ಕೆ ಎಷ್ಟು ಹತ್ತಿರ ಆಯ್ತವನೇ ಅಂತ. ನಾನು ಕರೀಲಿಲ್ಲ ಮತ್ತು ಹಿಡ್ಕೊಂಡು ಬರಲಿಲ್ಲ, ಏನಿಲ್ಲ. ಅವನಾಗಿ ಅವನು ಓಡಿ ಬಂದು ಹಾರ್ಕೊಂಡು ಎಲ್ಲಿ ಬಂದು ನನ್ನ ಕಾಲ ಮೇಲೆ ಕೂತ್ಕೊಂಡಾನೆ. ನೋಡಿ ಆಟ ಆಡೋದು. ಇನ್ನು ಒಂದೇ ದಿನಕ್ಕೆ ಇಷ್ಟೆಲ್ಲ ಜೋರಾಗಿ ಬಿಟ್ಟಾನೆ. ಬೆಳಿಗ್ಗೆ ಬಂದದ್ದು, ಇನ್ನು ಒಂದು ದಿನ ಪೂರ್ತಿ ಕಳೀಲಿಲ್ಲ. ಅವಾಗಲೇ ಇವನು ದೊಡ್ಡ ರಾಜ ಆಯ್ತ ಅವನೇ ಅಲ್ಲಣ್ಣ. ಜೂಲಿ ಕಚ್ತೀಯನ ಜೂಲಿಯಣ್ಣ? ಜೂಲಿ ಭಾರಿ ಚುರ್ಕವನೇವ, ಭಾರಿ ಚುರ್ಕವನೇವ ಅದನ್ನ ಜೂಲಿ. ನೋಡಿ ನಮ್ಮ ಮನೆಗೆ ಚಂದ ಈಗ ಮದ್ದು ಮಾಡ್ತಾಯಿದ್ದೀನಿ. ಒಳ್ಳೆ ಸಗಣಿಯನ್ನು ತುಂಬ ತೆಳು ಆಗ್ತದೆ. ಹಂಗಾಗಿ ಮನೆ ಮದ್ದು ಆಯಿತು ಅಂತಂದರೆ ಕಾಡು ಅರಿಶಿನ ಇರ್ತದೆ ನೋಡಿ, ಅದರ ಹಿಟ್ಟನ್ನು ಮಾಡಿಟ್ಟಿದ್ದು ಒಂದು 2 ವರ್ಷ ಆಯಿತು. ವಾಂತಿ ಭೇದಿಗೆ ಇದು ಪರಮ ಔಷಧಿ, ನಾಟಿ ಮದ್ದು. ಹಾಗೆ ಈ ಥರ ಹಿಟ್ಟನ್ನು ಮಾಡಿಡೋದು ನಾವು. ಈಗ ನೋಡಿ
ಒಂದು 3 ಸ್ಪೂನ್ ಆಗುವಷ್ಟು ಆ ಪೌಡ್ರನ್ನು ಹಾಕಿದೆ. ಅದಕ್ಕೆ ಇವಾಗ ನೀರನ್ನು ಹಾಕಿ ಸ್ವಲ್ಪ ನೆನಿಬೇಕು. ಹಾಗಾಗಿ ನೀರನ್ನು ಹಾಕಿದೆ. ಇದಕ್ಕೆ ಇವಾಗ ಒಂದು 3-4 ಸ್ಪೂನು ಸಕ್ಕರೆ ಹಾಕಿ ಆ ಪೌಡ್ರೆಲ್ಲನೂ ಸರಿಯಾಗಿ ಕರಡಿದ ಮೇಲೆ ಕುದಿಸ್ಬೇಕು. ಗೊತ್ತಿರುತ್ತಲ್ಲ ನಿಮಗೆ ಕಾಳರಷ್ಟೆ ಮತ್ತು ರೋಟ್ ಇದು ಪೌಡ್ರನ್ನು ವಾಂತಿ ಭೀತಿಗೆ ಬಳಸೋದು. ಹಾಗೆ ಇದು ಪ್ರಾಣಿಗಳಿಗೂ ಕೂಡ ಬರ್ತದೆ, ಮನುಷ್ಯರಿಗೆ ಒಂದೇ ಅಲ್ಲ. ಹಾಗೆ ಇದೊಂದು ನಾಟಿ ಔಷಧಿ ಮಾಡುವ ಅಂತ ಅಂದ್ಕೊಂಡೆ. ನೋಡಿ, ಪೌಡ್ರನ್ನ ಈಗ ನೀರಲ್ಲಿ ಕರಡಿ ಕುದಿಸೋದಕ್ಕೆ ಇಟ್ಟಿದೆ. ಈಗ ಇದು ಪೌಡ್ರ್ ಇದ್ದಿದ್ದು ಒಂದು ಟ್ರಾನ್ಸ್ಪರೆಂಟ್ ರೀತಿ ಆಗ್ತದೆ. ಅಲ್ಲಿ ತನಕ ಕೂಡ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 10 ನಿಮಿಷ ಬೇಕಾಗ್ಬೋದು ನೀರು ಬಿಸಿಯಾಗಿ ಕುದಿಯೋಕ್ಕೆ. ನೋಡಿ, ಇದು ಕುದೀತಾ ಇದೆ. ಮತ್ತು ಪೌಡ್ರ್ ಇದ್ದದ್ದು ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಜೆಲ್ ರೀತಿ ಆಯಿತು. ಯಾವಾಗ ಇದು ಆಗಿದೆ, ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಬೆಚ್ಚಗೆ ಇರುವಾಗಲೇ ಕೊಟ್ಟರೆ ಆಯಿತು. ನೋಡಿ, ಈ ಥರ ಆಗುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಕುದಿಸಿದೆ. ಹಾಗೆ ನನಗೊಂಥರ ಇದು ಫೇವ್ರೇಟ್ ತಿನ್ನಲಿಕ್ಕೆ. ಹಾಗಾಗಿ ನನಗೆ ಇಷ್ಟ ಇದು. ಹಾಗೆ ನಾನು ಯಾವಾಗಲಾದರೂ ಟೇಸ್ಟ್ ಮಾಡ್ತಾ ಇರ್ತೇನೆ ಇದನ್ನು. ಮತ್ತು ಇದನ್ನು ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ. ಸೊ ಟೋಟಲಿ ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗೆ ಒಂದು ತಿಂಗಳಿಗೆ ಇದೆಲ್ಲ ತಗೊಂಡ್ರೆ ತುಂಬ ಬೆಸ್ಟ್. ನೋಡಿ, ಇದು ಕುದ್ದಿದೆ, ದಪ್ಪ ಇದೆ, ಮತ್ತು ಕುಡಿಯೋಕ್ಕೆ ಹೋಗೋದಿಲ್ಲ, ಮತ್ತು ತುಂಬ ಬಿಸಿ. ಹಾಗಾಗಿ ಇದು ಒಂದು ತೂಪು ಫುಲ್ ಮಾಡಿ ಕೊಡ್ತೆ ನಾನು. ಸ್ವಲ್ಪ ತಣ್ಣೀರನ್ನು ಹಾಕಿ, ತೆಳು ಕೂಡ ಆಯ್ತದೆ ಮತ್ತು ಬೆಚ್ಚಗೆ ಇರ್ತದಲ್ಲ, ಈ ಥರ ಮಾಡಿ ಕೊಡೋದು ದನಗಳಿಗೆಲ್ಲ. ನೋಡಿ, ಚಂದಗೆ ಸ್ವಲ್ಪ ಬೇದಿಯಾಗಿದೆ. ಹಾಗಾಗಿ ಕಾಡಷ್ಟು ಬಯಸ್ಕೊಂಡು ಬಂದಿದೆ ಕುಡಿಲಿಕ್ಕೆ. ಜೂಲಿ ಬಾ, ಏನು ಜೂಲಿ ಬಾ. ನೋಡಿ, ಜೂಲಿ ಎಷ್ಟು ಫ್ರೆಂಡ್ಲಿ ಆಗಿಬಿಟ್ಟಿದೆ ಹೇಳಿ. ಜೂಲಿ ಚಿಂಗಾರಿ ಚಂದು ಇವರು ಬಾ. ಚಂದು ಸಿಕ್ಕಾಪಟ್ಟೆ ಇಷ್ಟ ಬಿಡ್ತು, ಸಿಹಿಯಾಗಿ ಒಳ್ಳೆ ಖುಷಿ ಆಯ್ತು ಅವಳಿಗೆ ತಿನ್ನೋಕ್ಕೆ ಅಲ್ಲ ಚಂದು. ಬಾ. ಏನು ಇದೊಂದು ವಿಶೇಷ ರೀತಿಯಾದಂಥ ಹಲಸಿನ ಹಣ್ಣು ಆಯಿತಾ. ಹಾಗೆಯೇ ಇದು ಎಲ್ಲರ ಮನೆಯಲ್ಲೂ ಕೂಡ ಇಲ್ಲ, ತುಂಬ ಅಪರೂಪ. ಹಾಗೆ ಇದು ನಮ್ಮ ಮಾವನ ಮನೆಯಲ್ಲಿ ಇದೆ. ಪ್ರತಿ ವರ್ಷವೂ ಕೂಡ ನಮ್ಮ ಮನೆಗೆ ಕಳಿಸ್ಕೊಡ್ತಾರೆ. ಸೊ ನಾನಂತೂ ಪ್ರತಿ ವರ್ಷ ಈ ಹಲಸಿನ ಹಣ್ಣಿಗೋಸ್ಕರ ಕಾಯ್ತೀನಿ ಅಂದ್ರೂ ಕೂಡ ತಪ್ಪಿಲ್ಲ. ಮತ್ತು ಎಷ್ಟೇ ಹಲಸಿನ ಹಣ್ಣು ತಿಂದ್ರೂ ಕೂಡ ಈ ಹಲಸಿನ ಹಣ್ಣು ತಿಂದ ಮೇಲೆ ಒಂಥರ ಹಲಸಿನ ಹಣ್ಣು ತಿಂದಿರೋದು ಸಾರ್ಥಕತೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ತುಂಬ ಅಂದರೆ ತುಂಬ ರುಚಿ, ಹೇಳಲಿಕ್ಕೇ ಆಗೋದಿಲ್ಲ, ಅಷ್ಟು ರುಚಿಯಾಗಿರುವಂಥ ಹಲಸಿನ ಹಣ್ಣು. ಗಮ್ಲೆಸ್ ಇದು. ಮತ್ತು ಎಲ್ಲ ಗಮ್ಲೆಸ್ ಹಣ್ಣು ಕೂಡ ಇದೇ ರೀತಿ ಟೇಸ್ಟ್ ಇರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನನಗೆ. ಆದರೆ ಇದಂತೂ ಸಿಕ್ಕಾಪಟ್ಟೆ ರುಚಿ, ಸಿಹಿ ಕೂಡ ಅಷ್ಟೇ, ಏನೋ ಅಂತ ಗೊತ್ತಿಲ್ಲ, ತುಂಬ ಟೇಸ್ಟ್ ಅಂತಲೇ ಹೇಳ್ಬೋದು. ಎಷ್ಟೋ ಹಲಸಿನ ಹಣ್ಣನ್ನು ನಾನು ತಿಂದಿದ್ದೀನಿ, ಆದರೆ ಈ ಹಲಸಿನ ಹಣ್ಣಂತೂ ಸಿಕ್ಕಾಪಟ್ಟೆ ರುಚಿ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಅದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪನೂ ಇದಕ್ಕೆ ಮೀನ ಈ ಥರ ಎಲ್ಲ ಎಲ್ಲೋ ಇಲ್ಲ, ಗಮ್ಲೆಸ್ ಹಣ್ಣು ಇದು. ಮತ್ತು ಇನ್ನೂ ಸ್ಪೆಷಲ್ ಏನಂತಂದರೆ ಹಲಸಿನ ಹಣ್ಣಲ್ಲಿ ಇದು ಈ ಥರ ನಾವು ಏನು ಸಿಡಿಸ್ತೇವಲ್ಲ ಹಣ್ಣನ್ನು,
ಅದು ಮಾಮೂಲಿ ಎಲ್ಲ ಹಣ್ಣು ಕೂಡ ಸಿಡ್ದವಾಗ ಬೇರೆ ಸೌಂಡೇ ಬರ್ತದೆ, ಅದು ಹಣ್ಣು ಆದವಾಗ. ಆದರೆ ಇದು ಆ ಥರ ಸೌಂಡ್ ಬರುವುದೇ ಇಲ್ಲ. ಹೇಳಬೇಕಂತಂದರೆ ಈ ಹಲಸಿನ ಹಣ್ಣಿಂದು ಪರಿಮಳ ಬಂದ ತಕ್ಷಣವೇ ಇದನ್ನು ಕಟ್ ಮಾಡ್ಕೊಂಡು ತಿಂದ್ಬಿಡಬೇಕು. ಹಣ್ಣಾಗೋ ರೀತಿಯೆಲ್ಲ ಇದು ಚೇಂಜ್ ಆಗೋದೇ ಇಲ್ಲ. ಕಾಯಿ ಥರನೇ ಇರ್ತದೆ ನೋಡಲಿಕ್ಕೆ. ಮತ್ತು ಇದು ಹಲಸಿನ ಹಣ್ಣಿನ ಒಂದು ಪರಿಮಳ ಇರ್ತದಲ್ಲ, ಆ ಪರಿಮಳ ಬಂದ ತಕ್ಷಣವೇ ಇದನ್ನು ಕಟ್ ಮಾಡ್ಕೊಂಡು ತಿನ್ನೋದು. ಇದೇ ಒಂಥರ ಸ್ಪೆಷಲ್ ಗುಣ ಇದರದು. ಹಾಗೆ ನಿಮ್ಮನೇಲೆಲ್ಲ ಇದ್ದರೆ ಕಾಮೆಂಟ್ ಮಾಡಿ ಆಯಿತಾ. ತುಂಬ ಅಂದರೆ ತುಂಬ ರುಚಿಯಾಗಿದೆ ಮತ್ತು ಅಷ್ಟೇ ವಿಶೇಷವಾಗಿರುವಂಥ ಹಣ್ಣು ಇದು. ನಮ್ಮ ಮಾವನ ಮನೇಲಿ ಇರುವಂಥದ್ದು. ನನಗಂತೂ ತುಂಬ ಇಷ್ಟ ಈ ಹಲಸಿನ ಹಣ್ಣು ಅಂತಂದರೆ. ಹೀಗೆ ತುಂಬ ರುಚಿ ಇದೆ. ನೋಡಿ ಫ್ರೆಂಡ್ಸ್, ಕರಿಬೇವಿನ ಸೊಪ್ಪಿನ ನಮ್ಮದು ಮರದ ಮೇಲೆ ಒಂದು ಹಾವು ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಉಂಟಾ ನಿಮಗೆ? ನೋಡಿ ಅಲ್ಲಿ, ಅದರ ಹೊಟ್ಟೆ ಫುಲ್ಲಾಗಿದೆ. ಹಾಗಾಗಿ ಅದೀಗ ಜೀರ್ಣ ಮಾಡಲಿಕ್ಕೆ ಇಲ್ಲಿ ಬಂದಿದೆ ನೋಡಿ. ಅದು ಜೀರ್ಣ ಮಾಡಲಿಕ್ಕೆ ಆ ಥರ ಮರ ಸುತ್ತಾಕೊಂಡು ಜೀರ್ಣ ಮಾಡ್ತದೆ. ಹೊಟ್ಟೆ ತುಂಬ್ಕೊಂಡಿದೆ, ಕಾಣಿಸ್ಬೋದು ನಿಮಗೆ ನೋಡಿ. ಮಲಗಿದೆ ಅದೀಗ ಜೀರ್ಣ ಮಾಡಲಿಕ್ಕೆ. ಇನ್ನು ಒಂದು ದೊಡ್ಡ ಬೇಟೆನೇ ಮಾಡಿದೆ, ಮಲಗಿದೆ ಅದರಲ್ಲಿ ನೋಡಿ. ಸ್ವಲ್ಪನೂ ಮೂಮೆಂಟ್ ಇಲ್ಲ, ಫುಲ್ಲ ನಿದ್ರಾವಸ್ಥೆ ಇಲ್ಲ ಅದೀಗ ಜೀರ್ಣ ಮಾಡಲಿಕ್ಕೆ ನೋಡಿ. ಅಲ್ಲದೆ ಎಂಥ ಹಾವು ಅಂತ ಇದು ಗೊತ್ತಾಯ್ತಿಲ್ಲ, ಆದರೆ ನೋಡಿ ಅಲ್ಲಿ ಮಲಗದೆ. ಜೋರ ನಿದ್ರೆ.